ವಲಯದಲ್ಲಿ ವಿಲ್ಕಾರ್ಟ್ ಪಾಪ್ಯುಲರ್ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಬಳಸಿ ತಯಾರಿಸುವ ತಿನಿಸುಗಳನ್ನು ಸವಿರುಚಿಯನ್ನು ನೋಡುವ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 6 ವರ್ಷಗಳಿಂದ ಸುತ್ತಮುತ್ತಲಿನ ಕಿರಾಣಿ ಅಂಗಡಿಗಳ ಬೆಳವಣಿಗೆಗೆ ಉತ್ತೇಜನ ನೀಡುತ್ತಾ ತನ್ನದೇ ಆದ ಹೆಜ್ಜೆ ಗುರುತನ್ನು ಮೂಡಿಸಿರುವ ವಿಲ್ಕಾರ್ಟ್ ಕಂಪನಿಯು ಹೊಸ ಪದಾರ್ಥಗಳನ್ನು ಮಾರುಕಟ್ಟೆಗೆ ತರುವಲ್ಲಿ ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿಗಳ ಮುಖಾಂತರ ಕೋಟ್ಯಾಂತರ ಗ್ರಾಹಕರ ಮನೆ ಮಾತಾಗಿದೆ. ಇವತ್ತಿನ ನಮ್ಮ ಸುಗ್ಗಿ ಕಾರ್ಯಕ್ರಮದ ವಿಶೇಷ ಏನಂದರೆ ವಿಲ್ಕಾರ್ಟ್ ಕಂಪನಿಯ ಕೆಲವು ಪ್ರಾಡಕ್ಟ್ಗಳನ್ನು ಬಳಸಿ ನಾವು ಕೆಲವು ತಿನಿಸುಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಾವು ತಯಾರು ಮಾಡಿರೋ ತಿನಿಸುಗಳನ್ನು ಇದೇ ಕಂಪನಿಯ ಸಿಬ್ಬಂದಿಗಳಿಗೆ ತಿನ್ನಿಸ್ತಾ ಇದ್ದೀವಿ. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಅವ್ರು ಸೇಲ್ ಮಾಡ್ತಾ ಇರೋ ಪದಾರ್ಥಗಳನ್ನು ನಾವು ಬಳಸಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ಇವತ್ತಿನ ಸ್ಪೆಷಲ್. ನೋಡಿ, ನಾವು ಹೇಳ್ದ ಹಾಗೆ ಸಿಬ್ಬಂದಿ ವರ್ಗದವರೆಲ್ಲ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಕೇಳೋಣ ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂತ. ಎಕ್ಸ್ಕ್ಯೂಸ್ ಮೀ, ಬನ್ನಿ ಒಂದು ಸೆಕೆಂಡ್ ಬನ್ನಿ. ನೀವು ಇವತ್ತಿಲ್ಲಿ ಯಾಕೆ ಬಂದಿರೋದು? ನಿಮ್ಗೇನಾದರೂ ಐಡಿಯಾ ಇದೆಯಾ? ಏನಾದರೂ ಸ್ಪೆಷಲ್ ಅಂತ ಹೇಳಿದಾರಾ? ಹಾಯ್, ಒಂದು ಸೆಕೆಂಡ್. ನಿಮ್ಮ ಹೆಸರು ಏನು? ಶಾಂಭವಿ. ಶಾಂಭವಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನಮ್ಗೆ ಏನಾದರೂ ಐಡಿಯಾ ಇದೆಯಾ? ಒಳಗೆ ಹೋದ್ರೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾವ ಐಡಿಯಾ ಇಲ್ಲ ರೀ? ನಿಂತ್ಕೊಳ್ರಿ. ಅಯ್ಯೋ, ಏನು ನಾಚ್ಕೋತಾರಪ್ಪ ಈ ಹುಡುಗಿರು. ರೀ, ಯಾಕೆ ಇಷ್ಟು ನಾಚ್ಕೋತೀರಾ? ಹಾಯ್, ನಿಮ್ಮ ಹೆಸರು? ಏನು? ಧೃತಿ, ಇವತ್ತು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಏನಾದರೂ ಐಡಿಯಾ ಇದೆಯಾ? ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಓಕೆ, ಪ್ರಾಡಕ್ಟ್ ಲಾಂಚ್. ಯಾವ ಪ್ರಾಡಕ್ಟ್ ಅಂತ ಏನು ಹೇಳಿಲ್ಲ. ಸೊ ಪ್ರಾಡಕ್ಟ್ ಲಾಂಚ್ ಅಂತ ಹೇಳಿದ್ದಾರೆ. ಓಕೆ, ಸೊ ಎಲ್ಲರಿಗೂ ಪ್ರಾಡಕ್ಟ್ ಲಾಂಚ್ ಅಂತ ಹೇಳಿದ್ದಾರೆ. ನೋಡೋಣ ಏನು ಸ್ಪೆಷಲ್ ಇದೆ, ಏನು ಸರ್ಪ್ರೈಸ್ ಇದೆ ಅಂತ. ಬನ್ನಿ. ಹಾಯ್, ನಿಮ್ಮ ಹೆಸರು? ಪ್ರಿಯಾಂಕಾ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು. ಪ್ರಿಯಾಂಕಾ ಅವರೇ, ಇವತ್ತು ಯಾಕೆ ಬಂದಿದ್ದೀರಾ ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಇನಾಗ್ರೇಷನ್ ಅಂತ ಹೇಳಿದಾರಾ? ಓಕೆ. ಹಾಯ್, ಯಾಕ್ರಿ ಸೈಡ್ಗೆ ಹೋಗ್ತಾ ಇದ್ದೀರಾ? ಬನ್ರಿ ಇರ್ಲಿ. ನಿಮ್ಮ ಹೆಸರು? ಅನುಷಾ, ಇವತ್ತು ನೀವು ಯಾಕೆ ಬಂದಿದ್ದೀರಾ ಅಂತ ಏನಾದರೂ ಐಡಿಯಾ ಇದೆಯಾ? ಐಡಿಯಾ ಇಲ್ಲ. ಏನು ಅಂದರೆ ಅಟ್ಲೀಸ್ಟ್ ಏನೋ ಗೆಸ್ ಮಾಡಿ ಇರೋದು. ಸೊ ಅವ್ರಿಗೆ ಯಾರಿಗೂ ಸರ್ಪ್ರೈಸ್ ಏನಿದೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಹಾಗೆ ವೆಯ್ಟ್ ಮಾಡ್ತಾ ಇರಲಿ, ಏನಿರದೆ ಸರ್ಪ್ರೈಸ್ ಅಂತ ಅವ್ರಿಗೂ ನಾವು ಹೇಳೋದು ಬೇಡ, ಅವರೇ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ. ಬನ್ನಿ, ವಿಲ್ಕಾರ್ಟ್ನ ಪಾಪ್ಯುಲರ್ ಪ್ರಾಡಕ್ಟ್ಗಳನ್ನು ನೋಡೋಣ. ಸುಗ್ಗಿ ಚಕ್ಕಿ ಫ್ರೆಶ್ ಆಟ, ಸುಗ್ಗಿ ಮಸಾಲೆ ಪದಾರ್ಥ, ನಾಟಿ ಮಸಾಲೆ ಪದಾರ್ಥ, ಸೂರ್ಯಕಾಂತ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುಗ್ಗಿ ರವೆ, ಸುಗ್ಗಿ ಡ್ರೈ ಫ್ರೂಟ್ಸ್. ಸುಗ್ಗಿ ರವೆ, ಕೇಸರಿ ಭಾತ್ಗೆ ಚೆನ್ನಾಗಿ ಬರ್ತದೆ, ಚೆನ್ನಾಗಿರ್ತದೆ. ಭಟ್ರೆ, ಬಜ್ಜಿ ಮಾಡ್ತಿದ್ದೀರಾ? ಹ್ಞೂ ಮೇಡಮ್. ಭಟ್ರೆ, ಬಜ್ಜಿ ಗರ್ಗರಿಯಾಗಿ ಬರ್ಬೇಕಂದ್ರೆ ಏನು ಮಾಡಬೇಕು? ಸುಗ್ಗಿ ಕಡಲೆ ಹಿಟ್ಟು ಉಪಯೋಗಿಸ್ಬೇಕು ಮೇಡಮ್. ಓ, ನೀವು ಅದೇ ಉಪಯೋಗಿಸೋದಾ? ಅದೇ ಉಪಯೋಗಿಸೋದು ಮೇಡಮ್. ಭಟ್ರೆ, ಪೂರಿ ಎಲ್ಲ ಮಾಡಾಯ್ತಾ? ಮಾಡ್ತಾ ಇದೀವಿ ಮೇಡಮ್. ಈ ಸೂರ್ಯಕಾಂತ್ ಚಟ್ನಿದು ಏನು ಸ್ಪೆಷಾಲಿಟಿ? ಇದರಲ್ಲಿ ನೊರೆ ಬರಲ್ಲ ಮೇಡಮ್, ತುಂಬ ಪೌಷ್ಟಿಕಾಂಶಗಳೈತೆ. ತುಂಬ ಚೆನ್ನಾಗಿದೆ ಮೇಡಮ್, ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಇದನ್ನೇ ಯೂಸ್ ಮಾಡಿ.
ಖಂಡಿತ ಭಟ್ರೆ ತುಂಬಾ ನೀವು ಹೇಳಿದ್ಮೇಲೆ ಆರೋಗ್ಯಕರವಾಗಿರುತ್ತೆ. ನಾನು ಇದೇ ಎಣ್ಣೆನೇ ಯೂಸ್ ಮಾಡ್ತೀನಿ. ತುಂಬ ಆರೋಗ್ಯಕರವಾಗಿರ್ತದೆ ಮೇಡಮ್. ಹಾ ಅಂದ್ರೆ ನೀವು ಬೇರೆ ಎಣ್ಣೆ ಯೂಸ್ ಮಾಡಿದಿರಲ್ಲ ಭಟ್ರೆ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಕೆಲವೊಂದು ಎಣ್ಣೆ ಕೆಲವೊಂದು ಕಪ್ಪಾಗ್ಬಿಡೋದು ಮತ್ತೆ ನೊರೆ ಬರೋದು ಬರೋದೆಲ್ಲ ಆಗುತ್ತೆ. ಹೌದು, ನಾನು ತುಂಬಾ ರುಚಿಕರವಾಗಿರಲ್ಲ. ಇದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀನಿ ಅವಾಗ್ಲೇ ನಾನು ಫಸ್ಟ್ ಏನ್ ಹೋಗಿದ್ನೋ ಈಗೂ ಅದೇ ತರ ಇದೆ ನೋಡಿ, ಫ್ರೆಶ್ ಆಗಿ ಎಣ್ಣೆ. ಫ್ರೆಶ್ ಆಗಿದೆ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಈ ಪ್ರಾಡಕ್ಟ್. ಖಂಡಿತವಾಗ್ಲೂ ಇದು ಬೆಟರ್ ಎಣ್ಣೆ ಅಂತಾನೆ ಹೇಳ್ಬೋದು. ಹೌದು ಮೇಡಮ್. ನಾನು ಅಡುಗೆ ಮಾಡಿದ್ದೀನಿ. ಸೊ ಅಡುಗೆ ಮಾಡಿದಾಗೆಲ್ಲ ಎಣ್ಣೆಗಳು ಕಪ್ಪಾಗೋದು, ಇಲ್ಲ ಅಂದರೆ ಒಂಥರ ಬ್ರೌನಿಶ್ ಆಗೋದು, ಸುಟ್ಟೋಗೋದು, ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಎಣ್ಣೆ ನೋಡಿದ್ರೆ ಇನ್ನೂ ಹೇಗೆ ನಾನು ಫಸ್ಟಿಗೆ ಹಾಕಿದ್ರಲ್ಲ ಹಾಗೆ ಇದೆ, ನೊರೆ ಇಲ್ಲ, ಏನೂ ಇಲ್ಲ. ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ನೋಡಿ ಎಲ್ಲರೂ ಲೈನಾಗಿ ನಿಂತ್ಕೊಂಡು ನಾವು ಮಾಡಿರೋಂಥ ಥಿಂಗ್ಸ್ನ ತಿನ್ನಕ್ಕೆ ರೆಡಿ ಆಗಿದ್ದಾರೆ. ನೋಡೋಣ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ, ಏನೇನು ಒಪಿನಿಯನ್ ಕೊಡ್ತಾರೆ, ಅವ್ರ ಫೀಡ್ಬ್ಯಾಕ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ. ಸೌಮ್ಯ, ಯಾವ್ದು ನಮಗೆ ತುಂಬ ಇಷ್ಟ ಆಗಿದ್ದು ಒಂದು 4 ಫುಡ್ಡಲ್ಲಿ? ಬಜ್ಜಿ. ಬಜ್ಜಿ ಇಷ್ಟ ಆಯ್ತಾ? ಓ, ಅಂದರೆ ಬಜ್ಜಿಲಿ ನಮಗೆ ಏನು ಅಂದರೆ ಏನು ಫ್ಲೇವರ್ ಆ ಥರ ನಿಮಗೆ ಸೆನ್ಸ್ ಆಗಿದ್ದು? ಯಾವ್ದು ಚೆನ್ನಾಗಿದೆ, ಏನು ಹಾಕಿದ್ದಾರೆ? ಖಾರವಾಗಿ ಸ್ಪೈಸಿ ಆಗಿತ್ತು. ಖಾರವಾಗಿ ಸ್ಪೈಸಿ ಆಗಿತ್ತು. ಓಕೆ. ಇನ್ನು ಕೇಸರಿ ಬಾತ್ ಮತ್ತೆ ಚೆನ್ನಾಗೈತೆ. ಓ ಹೌದಾ? ಓಕೆ ಓಕೆ, ಥ್ಯಾಂಕ್ ಯು, ಎಂಜಾಯ್. ಓಕೆ, ಈಗ ನೀವು ಇಷ್ಟು ಫುಡ್ ತಿಂದ್ರಲ್ಲ, ಟೇಸ್ಟ್ ಮಾಡಿದ್ರಲ್ಲ, ಯಾವ ಫುಡ್ ನಿಮ್ಗೆ ತುಂಬ ಇಷ್ಟ ಆಯಿತು? ಪೂರಿ ಮತ್ತು ಸಾಗು ಇಷ್ಟ ಆಯ್ತು. ಪೂರಿ ಮತ್ತು ಸಾಗು, ವಾವ್. ಹೇಗಿದೆ ಕಾಂಬಿನೇಷನು? ಚೆನ್ನಾಗಿದೆ. ಆಮೇಲೆ ನಿಮಗೆ ಏನು ಅಂದರೆ ಫ್ಲೇವರ್ ಏನು ನಿಮಗೆ ಸೆನ್ಸ್ ಆಯಿತು? ಯಾವುದು ಚೆನ್ನಾಗಿ ಅನಿಸಿದ್ದು, ಯಾವ್ದು ನಮಗೆ ಅಂದರೆ ಐಡೆಂಟಿಫೈ ಮಾಡೋ ಥರ ಆಗಿದ್ದು? ನಾರ್ಮಲ್ ಆಗಿ ನಾವು ಟೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಇನ್ನೂ ಚೆನ್ನಾಗಿದೆ ಇದು ಮಸಾಲೆಗಳು. ವಾವ್, ನೈಸ್ ನೈಸ್ ನೈಸ್. ಅಂದರೆ ಈಗ ಇಂಗ್ರೀಡಿಯೆಂಟ್ಸ್ ಹೆಂಗಿರುತ್ತೆ ಅಂದರೆ ಕೆಲವು ಮಸಾಲೆಗಳು ಹಾಕಿದ್ರೂ ಆ ಫ್ಲೇವರೇ ಬರಲ್ಲ. ಸುಮ್ಮನೆ ಕೆಲವೊಂದು ಚಕ್ಕೆಗಳೆಲ್ಲ ಹಾಕ್ತೀವಿ, ಮಸಾಲೆಗಳೆಲ್ಲ ಹಾಕ್ತೀವಿ, ಅದ್ರ ಫ್ಲೇವರೇ ಇರಲ್ಲ. ಸುಮ್ಮನೆ ನಾವು ಹಾಕಿರೋ ಥರದಲ್ಲಿ ಓವರ್ ಸ್ಮೆಲ್ ಇರುತ್ತೆ, ಕಡಿಮೆ ಇರುತ್ತೆ. ಇದು ನಾರ್ಮಲ್ ಆಗಿ ಚೆನ್ನಾಗಿದೆ. ಕರೆಕ್ಟ್ ಆಗಿತ್ತಾ? ಹಾಗೆ ಬೇರೆ ಯಾವ್ದು ಇಷ್ಟ ಆಯಿತು? ಬಜ್ಜಿನೂ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು, ಎಂಜಾಯ್. ನಿಮ್ಮ ಹೆಸರು? ನನ್ನ ಹೆಸರು ಗಿರಿಜಾ ಅಂತ. ಗಿರಿಜಾ. ಓಕೆ, ಗಿರಿಜಾ ಅವರ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಗಿರಿಜಾ? 2.5 year. 2.5 year ಇಂದ. ಓಕೆ, ಏನು ಜಾಬ್ ನಿಮ್ಮದು? ನಂದು ಟೆಲಿಸೇಲ್ಸ್. ಟೆಲಿಸಿಕ್ಸ್. ಓಕೆ, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಕಸ್ಟಮರ್ ಎಲ್ಲ ಹೇಗೆ ಮಾತಾಡ್ತಾ ಇದ್ದಾರೆ? ಚೆನ್ನಾಗಿದೆಯಾ ರೆಸ್ಪಾನ್ಸ್ ಎಲ್ಲ? ಓಕೆ, ನೈಸ್. ನಿಮ್ಗೆ ಈಗ ಫುಡ್ ತಿಂದ್ರಲ್ಲ, ಇದ್ರಲ್ಲಿ ಯಾವ್ದು ನಿಮಗೆ ಇಷ್ಟ ಆಗಿದ್ದು? ನನಗೆ ಸಾಗು ತುಂಬ ಇಷ್ಟ ಆಯಿತು. ಸಾಗುದಾ? ಓ, ಇವರು ಸಾಗು ಪ್ರಿಯರೇ. ಸೊ ಈಗ ಒಂದು ನಮಗೆಲ್ಲ ಅಂದರೆ ಫುಡ್ ತಿಂದಿದ್ದೀರಾ, ಸೊ ಎನರ್ಜಿಗೆ ಬಂದ್ಬಿಟ್ಟಿದೆ. ಸೊ ಒಂದು ಗೇಮ್ ಆಡೋಣ, ಓಕೆನಾ? ಹಾಂ, ಯಾರ್ಯಾರು ರೆಡಿ ಇದ್ದೀರಾ? ಹಾಂ, ಗಿಫ್ಟ್ ಕೊಡ್ತೀವಿ ಡೆಫಿನೆಟ್ಲಿ. ಲಾಸ್ಟಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಸೊ ಯಾರ್ಯಾರು ಜಾಯಿನ್ ಆಗ್ತೀರಾ? ಬನ್ನಿ, ಚಪ್ಪಾಳೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದಪ್ಪ, ಹಿಂಗೆ ಬರ್ಬೇಕು ಹಿಂಗೆ ಹುಡುಗಿರಂದ್ರೆ. ರೆಡಿನಾ? ಯಾವಾಗ 4 ಇಲ್ಲ 5 ಜನ ಆಗಿದ್ದೀರಲ್ಲ, ಒಬ್ರು ಈ ಕಡೆ ಬನ್ನಿ. ಲಿಪ್ ಮೂಮೆಂಟ್ ಏನೂ ಇಲ್ಲ. ಇವ್ರು ಗೆಸ್ ಮಾಡಿದ್ರೆ ಇವ್ರಿಗೆ ಪಾಯಿಂಟ್, ಇಲ್ಲ ಇವ್ರಿಗೆ ನೀವು ಗೆದ್ರೆ ನಿಮ್ಮ ಪಾಯಿಂಟ್. ನೋಡಿ ನೀವು ಹಾಗೆ. ಸೂಪರ್. ಆಡಲ್ಲ ಅಂತ ಏನ್ ಫಾಸ್ಟ್ ಇದ್ದೀರಾ ನೀವು. ಒಂದೊಂದು ರಿಯಾಕ್ಷನ್ಗೆ ಆಗಲೇ ಹೇಳ್ತಾ ಇದ್ದೀರಾ ನೇಮ್ನೆಲ್ಲ. ನೋಡಿ, ನಮಗೆ ಗೊತ್ತೇ ಇಲ್ಲ ಮೇಡಮ್ ಈ ಗೇಮು, ನಮ್ಗೆ ಬರೋದೇ ಇಲ್ಲ ಮೇಡಮ್, ನಾವು ಮೂವಿನೇ ನೋಡಲ್ಲ ಮೇಡಮ್, ನಮಗೆ ವೀಕ್ ಕಾರ್ಡ್ ಬಗ್ಗೆ ಕೇಳಿ ಮೇಡಮ್, ನಾವು ಏನು ಬೇಕಾದರೂ ಹೇಳ್ತೀವಿ ಮೇಡಮ್. ಇದೇನು ಮೇಡಮ್? ಓಕೆ, ನೆಕ್ಸ್ಟ್ ನೀವು ಬನ್ನಿ. ನೋಡಿ, ಸಿಗ್ನೇಚರ್ ಸ್ಟೆಪ್. ಏನಿವೆ, ಏನು ಮಾಡೋಕ್ಕಾಗಲ್ಲ, ಒಂದು ಗುಲ್ಗಂಜಿಯಲ್ಲಿ ಹೋಗ್ಬಿಡ್ತು. ಹಾಂ, ಕಂಗ್ರ್ಯಾಟ್ಸ್ ಬಿ ಟೀಮ್, ನಿಮಗೆ ಎಂಡಲ್ಲಿ ನಮಗೆ ಗಿಫ್ಟ್ ಸಿಗುತ್ತೆ, ಓಕೆನಾ? ಸರ್ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೇನ್ ವಿಷಯಕ್ಕೆ ಬರೋಣ. ಸೊ ನೀವೆಲ್ಲ ಸರ್ ಕರೆದಿದ್ದಾರೆ, ಬಂದಿದ್ದೀರಾ, ಏನಕ್ಕೆ ಅಂತ ಗೊತ್ತಿರಲಿಲ್ಲ ಅಲ್ವಾ?
ನಾನು ಕೇಳಿದಾಗ ಕೆಲವೊಬ್ಬರು ಹೇಳಿದ್ರು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮ್ಯಾಮ್. ಹಾಗೆ ಇಲ್ಲ ನ್ಯೂ ಪ್ರಾಡಕ್ಟ್ ಬಗ್ಗೆ ಬ್ರೀಫ್ ಏನೋ ಕೊಡ್ತಾರೆ ಅನಿಸತ್ತೆ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಗೆಸ್ ಮಾಡಿದ್ರಿ, ನಿಮ್ಮ ಐಡಿಯಾಸ್ನ ಶೇರ್ ಮಾಡಿದ್ರಿ. ಸೊ ಈಗ ರಿಯಲ್ ವಿಷಯನ ಅಂದರೆ ಯಾಕೆ ಕರೆಸಿದ್ದಾರೆ ಏನು ಅಂತ ಹೇಳೋ ಅಂಥ ಟೈಮು. ಸೊ ಈಗ ನೀವು ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ದೀರಾ ಅಲ್ವಾ, ನಾನು ಕೆಲವೊಬ್ಬರನ್ನ ಪಿಕ್ ಮಾಡ್ತೀನಿ. ಸೊ ಅವರಲ್ಲಿ ನಾನೊಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಬೇರೆ ಯಾವ ಥರ ಕ್ವಶನ್ ಅಲ್ಲ, ನೀವು ತಿಂದಿರೋ ಫುಡ್ ಬಗ್ಗೆನೇ ಅದ್ರ ಬಗ್ಗೆನೇ ಕೇಳ್ತೀನಿ. ಸೊ ಪಿಂಕ್ ಡ್ರೆಸ್ ಮ್ಯಾಮ್ ಬನ್ನಿ ಮ್ಯಾಮ್. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ರಶ್ಮಿ ಅಂತ ಮೇಡಮ್. ರಶ್ಮಿ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 2.5 ಇಯರ್ಸಿಂದ ಮಾಡ್ತೀವಿ. 2.5 ಇಯರ್ಸಿಂದ. ಹೇಗೆ ಅನಿಸ್ತಾ ಇದೆ ಕೆಲಸ ಎಲ್ಲ? ತುಂಬ ಖುಷಿಯಿಂದ ಮಾಡ್ತಿದ್ದೀವಿ. ಖುಷಿಯಾಗಿದ್ದೀರಾ? ಓಕೆ. ನಿಮಗೆ ನೀವು ಫುಡ್ ಟೇಸ್ಟ್ ಮಾಡಿದ್ರಿ ಅಲ್ವಾ, ನಿಮಗೆ ಅಷ್ಟು ಫುಡ್ಡಲ್ಲಿ ಯಾವ ಫುಡ್ ನಿಮಗೆ ಟೇಸ್ಟ್ ಅನಿಸಿದ್ದು? ಮೇಡಮ್ ಸಾಗು ತುಂಬ ಇಷ್ಟ ಆಯಿತು. ಓ ಸಾಗುನಾ? ಹೌದು, ಪೂರಿಗೆ ಸಾಗು ಇದ್ರೇ ಅದು ಮಜಾ ಬರೋದು, ಇಲ್ಲ ಅಂದರೆ ಮಜಾ ಬರಲ್ಲ. ಸೊ ನೀವು ಪೂರಿ ತಿಂದ್ರಿ, ಸಾಗುಲಿ ನಿಮಗೆ ಏನು ಸೆನ್ಸ್ ಆಗಿದೆ ಅಂದರೆ ಯಾವ ಇಂಗ್ರೀಡಿಯೆಂಟ್ಸ್ ನಿಮಗೆ ಸೆನ್ಸ್ ಆಗಿದ್ದು, ಯಾವುದು ಇದೇ ಇದರಲ್ಲಿ ಅಂತ ಅನಿಸಿದ್ದು, ಇಷ್ಟ ಆಗಿದ್ದು? ಮೇಡಮ್ ಸ್ಪೈಸಸ್ ಐಟಮ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮತ್ತು ನ್ಯಾಚುರಲ್ ಆಗಿತ್ತು ಮೇಡಮ್ ನಮಗೆ ಸಾಗು. ಓಕೆ. ಬೇರೆ ಹೋಟೆಲಲ್ಲಿ ಎಲ್ಲ ತಿನ್ನೋದಕ್ಕಿಂತ ಮನೇಲಿ ಮಾಡೋದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್. ಅದೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಅದು ಯಾವ ಥರ ಇದೆ ಅಂತ ತಿಳ್ಕೊಂಡು ನಾವು ಮನೇಲಿ ಮಾಡಬೇಕು ಮೇಡಮ್. ಅಂದರೆ ಈಗ ನಿಮಗೆ ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ನಿಮಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ನೀವು ಹಾಕಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂದುಬಿಟ್ಟಿದೆ ಈಗ. ಸೊ ಅಷ್ಟು ಚೆನ್ನಾಗಿರೋ ಸಾಗುನ ತಿಂದು. ಓ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾವು ಅತಿ ಶೀಘ್ರದಲ್ಲಿ ಅದು ಯಾವ ಇಂಗ್ರೀಡಿಯೆಂಟ್ಸ್ ಅಂತ ನಾವು ಹೇಳ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಫೀಡ್ಬ್ಯಾಕ್ ಎಲ್ಲ ತೊಗೊಂಡಾಗಿದೆ, ನೆಕ್ಸ್ಟ್ ಮೂವ್ ಆಗೋಣ. ಸೊ ನಾನು OB ಹೆಡ್ ಮಿಸ್ಟರ್ ಸಂದೇಶ್ ಸರ್ನ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತಿನ ಈವೆಂಟ್ ಬಗ್ಗೆ ನಿಮ್ಮನ್ನೆಲ್ಲ ಕರೆಸಿರೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಪ್ಲೀಸ್ ವೆಲ್ಕಮ್. ಎಲ್ಲರಿಗೂ ನಮಸ್ತೆ. ನಿಮ್ದೆಲ್ಲರೂ ವಿಲ್ ಕಾರ್ಡ್ನ ಮುತ್ತು ರತ್ನಗಳು ಅಂದರೆ ತಪ್ಪಾಗಲಾರ್ದು. ಬಿಕಾಸ್ ನೀವೆಲ್ಲರೂ ವಿಲ್ ಕಾರ್ಡ್ನ ಆಧಾರ ಸ್ತಂಭಗಳು. ಮುತ್ತುಗಳು ಮುಂದೆ ಕೂತಿವೆ, ರತ್ನಗಳು ಹಿಂದೆ ನಿಂತಿವೆ. ಕೇಳಿಸ್ತಪ್ಪ? ವಿಲ್ ಕಾರ್ಡ್ಗೆ ಕವಚ ಬಂದು ನಮ್ಮ ಓನ್ ಬ್ರ್ಯಾಂಡ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಸಾವಿರ ಬೇರೆಯವ್ರ ಐಟಮ್ ಮಾರಿದ್ರು ನಮ್ಮ ವಿಲ್ ಕಾರ್ಡ್ ಐಟಮ್ ಮಾಡಿದಾಗ ಒಂದು ಮಜಾ ಬರುತ್ತೆ ಗೊತ್ತಾ? ಆ ಮಜಾನೇ ಬೇರೆ. ಎಲ್ರಿಗೂ ನಮಸ್ಕಾರ. ಸೂರ್ಯಕಾಶ್ ಎಣ್ಣೆ ಕೇಸರಿಬಾತ್ನಲ್ಲಿ ಬಳಸಿರೋದು ಸೂರ್ಯಕಾಶ್ ಎಣ್ಣೆ. ದ್ರಾಕ್ಷಿ, ಗೇರ್ಬೀಜ ಸುಗ್ಗಿದೆ, ಲವಂಗ ಸುಗ್ಗಿದೆ. ಸೊ ಮೇಜರ್ ಇಂಗ್ರೀಡಿಯೆಂಟ್ಸ್ ನೀವು ತಿಂದಂಥ ಮೆಣಸಿನ್ಕಾಯಿ ಬಜ್ಜಿನಲ್ಲಿ ಬಳಸಿರೋಂಥ ಕಡಲೆ ಹಿಟ್ಟು, ಸುಗ್ಗಿ ಕಡಲೆ ಹಿಟ್ಟನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಇದು ಒನ್ ಆಫ್ ದಿ ತುಂಬ ಖುಷಿಯಾಗೋ ಮೂಮೆಂಟು. ಸುಗ್ಗಿಯಲ್ಲಿ ಈ ಥರ ಒಂದು ಪ್ರಾಡಕ್ಟ್ ಲಾಂಚ್ ಫಸ್ಟ್ ಟೈಮ್ ಆಗ್ತಿದೆ. ಇದು ಪದೇ ತಿಂಗಳು ಒಂದೊಂದು ಪ್ರಾಡಕ್ಟ್ ಲಾಂಚ್, ಒಂದೊಂದಲ್ಲ 10 ಪ್ರಾಡಕ್ಟ್ ಲಾಂಚ್ ಆಗೋ ಥರ ನೀವೆಲ್ಲ ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಡಬೇಕು. ಸೊ ಇದು ನಮ್ಮ ಕಂಪನಿಯ ಅತಿ ಮುಖ್ಯವಾದ ಪ್ರಾಡಕ್ಟ್ಗಳು. ಸುಗ್ಗಿ, ಹೋಲ್ ವೀಟ್ ಆಟ, ಚಕ್ಕಿ ಫ್ರೆಶ್ ಆಟ ಅಂತಾರೆ. ಇದರ ಹಿಂದೆ ಒಬ್ಬರು ಇಬ್ಬರು ಅಲ್ಲ, ಸುಮಾರು ಒಂದು 25-30 ಜನರದ ಕಷ್ಟದ ಪ್ರತಿಫಲ ಇದು. ಮುಂದೆ ನೀವುಗಳಿದ್ದೀರಾ ಅನ್ನೋ ಧೈರ್ಯದ ಮೇಲೆ ನಾವು ಇದನ್ನು ಮುಂದೆ ತರ್ತಾ ಇದ್ವಿ. ಮತ್ತು ಮನೆಯವ್ರಿಗೋಸ್ಕರ ಅಂತ ಪ್ಯೂರ್ ಕಡಲೆ ಹಿಟ್ಟು ಮತ್ತು ರೋಸ್ಟೆಡ್ ಮೀಡಿಯಮ್ ರವೆ. ಸೊ ಇಲ್ಲಿಂದ ಮುಂದೆ ಈ ಪ್ರಾಡಕ್ಟ್ ನಮ್ಮದಲ್ಲ, ನಿಮ್ಗಳದು. ಗುಡ್ ಈವ್ನಿಂಗ್. ಸದ್ಯಕ್ಕೆ ಈ ಪ್ರಾಡಕ್ಟ್ನ ನಾವು ಮಂಡ್ಯ ಆ್ಯಂಡ್ ಮೈಸೂರು ರೀಜನ್ ಬಿಡ್ತಾ ಇದ್ದೀವಿ. ನೆಕ್ಸ್ಟು ಮಂತಿಂದ CBP ರೀಜನಿಗೆ ಕೊಡ್ತೀವಿ. ಆಮೇಲೆ ಮತ್ತು ಗಂಡಸಿ ಮತ್ತೆಲ್ಲ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಮೇಯ್ನಾಗಿ ಹೇಳಬೇಕಂದ್ರೆ ನಾನು ಪರ್ಸ್ನಲ್ ಆಗಿ ಇವತ್ತು ತಿಂದಾಗ ತುಂಬ ಖುಷಿ ಆಯಿತು. ಅದು ಎಕ್ಸ್ಪೆಷಲಿ ಆಯಿಲ್.
ನಾನು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋ ಹುಡುಗಿ. ನೀವು ಬಿಲೀವ್ ಮಾಡಲ್ಲ, ನಾನು ಇವತ್ತಿಗೂ ಬರ್ಗರ್ ಪಿಜ್ಜಾ ತಿಂದಿಲ್ಲ. ನಂಬ್ತೀರಾ ಯಾರಾದರೂ? ನಾನು 6 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. ಬರ್ಗರ್ ಪಿಜ್ಜಾ ತಿಂದಿಲ್ಲ, ಗೋಬಿ ತಿನ್ನಲ್ಲ, ಪಾನಿಪೂರಿ ಅಂತೂ ನನಗೆ ದಹಿ ಪೂರಿ ಏನು ಮಸಾಲೆ ಪೂರಿ ಏನಂದರೆ ಗೊತ್ತಿಲ್ಲ. ಯಾರೂ ಬಿಲೀವ್ ಮಾಡಲ್ಲ. ಅಷ್ಟು ಹೆಲ್ತ್ ಕಾನ್ಷಿಯಸ್ ಇರೋ ಹುಡುಗಿನ ನಾನು ಇವತ್ತು ಹೇಳಿದ್ದೀನಿ ಸರ್ ನಾನು ಪ್ರಮೋಷನ್ ಮಾಡ್ತೀನಿ ಅಂತ. ನಾನು ಈಗ ತಾನೇ ಹೋಗಿ ಪೂರಿ ತಿನ್ಕೊಂಡು ಬಂದೆ. ಬಿಕಾಸ್ ನಾನು ನೋಡಿದ್ದೀನಿ, ನಾನು ಅಡುಗೆ ಮಾಡ್ತೀನಿ ಪ್ರತಿದಿನ. ನಾನು ಸಾಗರದಲ್ಲಿ ಇರೋದ್ರಿಂದ ನಾವು ಅಲ್ಲಿ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋವಂಥ ಫುಡ್ಗಳನ್ನೇ ತಿಂತೀವಿ. ಔಟ್ಸೈಡ್ ಫುಡ್ಡೆಲ್ಲ ತಿನ್ನಲ್ಲ, ಆರ್ಡ್ರು ಮಾಡಲ್ಲ. ನಾನಾಗಿನೇ ಕುಕ್ ಮಾಡ್ಕೊತೀನಿ, ನಾನೇ ತಿಂತೀನಿ. ಮೇಯ್ನಾಗಿ ನನಗಿರೋದು ಆಯಿಲ್. ಬಟ್ ಇವತ್ತು ಆಯಿಲ್ ನಾನಾಗಿ ನೋಡ್ತಾ ಇದ್ದೀನಿ, ನೊರೆ ಇಲ್ಲ, ಆಮೇಲೆ ಬ್ರೌನ್ ಆಗ್ತಾ ಇಲ್ಲ, ಸುಡ್ತಾ ಇಲ್ಲ ಆಯಿಲು. ಅದು ಮಾಡುವಾಗ ಗೊತ್ತಾಗ್ಬಿಡುತ್ತೆ, ಒಂಥರ ಸ್ಮೆಲ್ ಥರ ಬರುತ್ತೆ, ಘಾಟ್ ಥರ. ಬಟ್ ಈ ಆಯಿಲಲ್ಲಿ ಏನೂ ಬಂದಿಲ್ಲ. ನಾನು ಸರ್ಗೆ ಹೇಳಿದೆ ಸರ್ ನಾನು ಮಾಡ್ತೀನಿ ಸರ್, ಬ್ಯಾಂಗ್ಳೂರಲ್ಲಿ ಇದೆಯಾ ಅಂತ. ಸೊ ಡೂ ವೆಲ್. ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದರೆ ನಾವೇನೂ ಅಲ್ಲ. ಸೊ ನನ್ನಿಂದ ಏನಾದರೂ ಚಿಕ್ಕ ಪುಟ್ಟ ತಪ್ಪಾಗಿದ್ದರೆ ಐ ಆಮ್ ವೆರಿ ಸಾರಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೊಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.